put him on this some western songs, he will learn English ಅಂತ ಹೇಳಿ ಅಂತ ಒಂದೇನೇ ಬಡ್ಕತಾರಲ್ಲ ಬಡಿ ನನ್ ತಾಯಿ ಅಯ್ಯೋಯ್ಯೋ ನೀನ್ ಇಂಗ್ಲಿಷ್ ಕಲಿಯೋದ್ ಸಾಕು ತಲೆ ಚಿಟ್ಟಕಣೋ ನಾವ್ ಈ ತರ ಎಲ್ಲಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೈದು ಹನುಮಂತಾಚಾರ್ಯ ಹತ್ರ ಸಂಗೀತ ಕಲ್ಸಿದ್ರು. ಸರಿ ಗ ಮ ಪದ ನಿ ಸ ಎನ್ನಡ ಕಳೆದ ಕತ್ರ ಮರಿ ಕತ್ರೆ ಕತ್ತೆ ಕೂಗಿ ನಾನು ಸರಿ ಗಮ ಪದ ನಿಸ ಸರಳಿ ವರ್ಷ ಕೂಡ ಸಂಗೀತ ಹಾಡಾಡ್ದಂಗೆ ಹಾಡಪ್ಪ. ಅರ್ದು ಕುಡ್ದವ್ರು ಎಷ್ಟೋ ಜನ ಅವ್ರು ಕುಡ್ದು ಬಿಟ್ಟು ಹೋಗಿ ಎಲ್ಲ ಧೂಳು ಅಲ್ಲಿ ಇಲ್ಲಿ ಒದ್ರಿ ಬಿದ್ದಿದ್ರೆ ಅದ್ ಸ್ವಲ್ಪ ಸ್ವಲ್ಪ ತಗೊಂಡು ಆಹಾ ಎಷ್ಟ್ ಚೆನ್ನಾಗಿದೆ ಅಂತ ಅನುಭವಿಸಿದವ್ರು ಅಷ್ಟು ಏನು ಗೊತ್ತಿಲ್ಲ ನಮ್ಗೇನು ಗೊತ್ತಾ. ನೀವು ಸಿನಿಮಾ ರಂಗಕ್ಕೆ ಬರ್ತಕ್ಕಂತ ಒಂದು ಉದ್ದೇಶ ಅಂದ್ರೆ ಅಮ್ಮನ ಆಸೆ ಆಗಿತ್ತ ಅಥವಾ ತಮ್ಮ ಇಲ್ಲ ರೀ, ನನಗೆ ನಾನು ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಓದುವಾಗ ಅಲ್ಲೆಲ್ಲ NRIs ಜಾಸ್ತಿ ಸ್ಟೂಡೆಂಟ್ಸ್. ಹಾ ಸರ್. ಸೊ ಅವರೆಲ್ಲ ಬಂದು ಈ ವೆಸ್ಟರ್ನ್ ಇದಕ್ಕೆ ಅಡಾಪ್ಟ್ ಆದವ್ರಲ್ವಾ, ಹಾಗಾಗಿ ಅವ್ರು ಏನ್ ಮಾಡೋರು ಎಲ್ಲ ವೆಸ್ಟರ್ನ್ ಸಾಂಗ್ಸ್ ಅದು ಇದು ಹಾಕೊಂಡು ಅವ್ರ ಪಾಡಿಗೆ ಡ್ಯಾನ್ಸ್ ಮಾಡೋರು. ನಮ್ಗಳೆಲ್ಲ ಏನಾದ್ರು ನೀವು ವಾಟ್ ಟೈಪ್ ಆಫ್ ಪೀಪಲ್ ಯು ಆರ್ ಇನ್ ದಿಸ್ ಕಂಟ್ರಿ ಮ್ಯಾನ್ ಅಂತ ಹೇಳಿ, ಇವರೇ ಈ ಕಂಟ್ರಿಯಿಂದ ಹೋಗಿ ಭಾರತ ದೇಶದಿಂದ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ವಿದ್ಯಾವಂತರ ಆಗ್ಬಿಟ್ರೆ ಅವ್ರ ತಂದೆ ತಾಯಿ ಮಕ್ಕಳಾಗಿ ಇವ್ರು ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅನ್ನೋ ಅಂತ ಆ ಭಾವನೆಯನ್ನ ಇಟ್ಕೊಂಡು ಅವರೇ ತುಂಬಾ ಮೇಲ್ದರ್ಜಿಯವರು, ನಮ್ಗೆ ಯೋಗ್ಯತೆಗಳೇ ಇಲ್ಲ, ಅವ್ರ ಜೊತೆಯಲ್ಲಿ ಸರಿಸಮಾನವಾಗಿ ಇದು ಮಾಡಕ್ಕೆ ನಮ್ಗೆ ಅರ್ಹತೆನೂ ಇಲ್ಲ ಅನ್ನೋಂತ ಮಟ್ಟಕ್ ಮಾಡು. ಹಾಗಾಗದ ನನ್ ತಾಯಿಯವ್ರು ಬಂದು ನೋಡೋದು, ಏನು ನೀನ್ ಬರೀ ವಾಟ್ ಕಮ್ಟ ಕೊಡ ಅಂತೀಯ ನೀನು, ಏನು ಹಿಂಗಾದ್ರೆ ಹಿಂಗೋ ಇಂಗ್ಲಿಷ್ ಸರಿಯಾಗಿ ಬರಲ್ಲ ನಿನಗೆ ಅಂತ ಅದ್ ಇಂಗ್ಲಿಷ್ ಹೇಳ್ಕೊಡಕ್ಕೆ ಒದ್ದಾಡ್ಸಿದ್ರು ಹೆಡ್ ಮಾಸ್ಟರ್ ಕೈಲಿ. ಅಲ್ಲಿಂದ ಸ್ಟಾರ್ಟ್ ಆಗೋಯ್ತು ಒಂದ್ 2-3 ಜನ, ನವೀನ್ ರೂಫಸ್ ತ್ಯಾಗರಾಜು, ಆಮೇಲೆ ಮ್ಯಾಥ್ಯೂ ಚಾಕೋ, ಈ ತರ ವ್ಯಕ್ತಿಗಳನ್ನ ಪರಿಚಯ ಮಾಡಿಸಿದ್ರು ಹೆಡ್ ಮಾಸ್ಟರ್. ಟೀಚ್ ಲಿಟಲ್ ಬಿಟ್ ಇಂಗ್ಲಿಷ್ ಮೆನ್, put him on this some western songs, he will learn English ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾ ಹೋಗ್ತಾ ಅವ್ರ ಬೋನಿಯಮ್ಮು ಆಬಾ ಬಿಜೀಸ್ ಸ್ಲೋಲಿ ಡೀಪ್ ಪರ್ಪಲ್ ರಾಕ್ ಸಾಂಗ್ಸ್ ಇದೆಲ್ಲ ಅದು ನನಗೆ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಅಂತ ಒಂದೇನೇ ಬಡ್ಕತಾರಲ್ಲ ಬಡಿ ನಾವು ಇಂಡಿಯನ್ ಸ್ಟೈಲು ಏನಪ್ಪಾ ಮಾಡೋದು ಅಂತ ಆಮೇಲೆ ಮೆತ್ತಿಗೆ 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 ತಿಳ್ಕೊಂಡು ಅಭ್ಯಾಸ ಮಾಡ್ಬಿಟ್ಟು ಇದೇ ಮರ್ತ್ಬಿಟ್ಟೆ ಬರೀ ಇಂಗ್ಲಿಷ್ ಕೇಳೋದು. ನನ್ ತಾಯಿ ಅಯ್ಯೋಯ್ಯೋ ನೀನ್ ಇಂಗ್ಲಿಷ್ ಕಲಿಯೋದ್ ಸಾಕು ತಲೆ ಚಿಟ್ಟಕಣೋ ನಾವ್ ಈ ತರ ಎಲ್ಲಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೈದು ಹನುಮಂತಾಚಾರ್ಯ ಹತ್ರ ಸಂಗೀತ ಕಲ್ಸಿದ್ರು. ಅಯ್ಯೋಯ್ಯೋ ಇವನಿಗೆ ನಮ್ ಸಂಗೀತದ ಗಂತ ಹೇಳ್ಕೊಡಿ, ತಲೆ ಚಿಟ್ಟಾಗುತ್ತೆ ಇಂಗ್ಲಿಷ್ ಕೇಳ್ತಾನೆ ಇವನು, ಭಾರಿ ಹಿಂಸೆ ಇಂಗ್ಲಿಷ್ ಕಲೀಲಿ ಅಂತ ಮಣ್ ತಿಂದಾಗ ಆಗ್ಬಿಡುತ್ತೆ ನನ್ಗೆ ಅಂತ ಹೇಳಿದ್ರು. ಅಲ್ಲಿಂದ ಸಂಗೀತ ಕಲಿಸ್ತಾರೆ ಹನುಮಂತಾಚಾರ್ಯ ಹತ್ರ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಕೃಷ್ಣಕುಮಾರ್ ಹತ್ರ ಏನ್ ವೆಸ್ಟರ್ನ್ ಡ್ಯಾನ್ಸ್ ಅಲ್ಲಿ ಸ್ಕೂಲ್ ನಲ್ಲಿ ನಾನು ಟಚ್ ಮಾಡಿದ್ರು ಕೂಡ ಶಾಸ್ತ್ರೋಕ್ತವಾಗಿರ್ಬೇಕು ಅಂತ ಕಥಕ್ ಕಲ್ಸಿದ್ರು ಕೃಷ್ಣಕುಮಾರ್, ಧಾರವಾಡ ಕೃಷ್ಣಕುಮಾರ್ ಮಾಸ್ಟರ್ ಹತ್ರ ಕಥಕ್ ಕಲ್ಸಿದ್ರು. ವೈಕ್ಯಂ ದೇವರಾಜನ್ ಅವ್ರ ಹತ್ರ ಒಂದ್ ಸ್ವಲ್ಪ ಮೃದಂಗ ಕಲ್ಸಿದ್ರು. ಹಾಡು ಕೆಲವು ಇವ್ರ ಅದೃಷ್ಟ ಏನೋ ಅದೇ ದಿವಸ ಬಾಲಮುರಳಿ ಕೃಷ್ಣ ಅವ್ರ ಹತ್ರ ಹೋಗಿ ಹಾಡು ಕಲಿಯಕ್ಕೆ. ನಾನು ಅವಾಗ ಇವ್ರ ಹನುಮಂತಾಚಾರ್ಯ ಇದು ಶಂಕರಾಭರಣಂ ರಾಗದಲ್ಲಿ ಮಾಮೂಲಿ ಸರಳಿ ವರ್ಷ ಹೇಳ್ಕೊಡ್ತಾರೆ. ಸರಿ ಗ ಮ ಪದ ನಿ ಸ ಎನ್ನಡ ಕಳೆದ ಕತ್ರ ಮರಿ ಕತ್ರೆ ಕತ್ತೆ ಕೂಗಿ ನಾನು ಫಂಕ್ಬಿಡ್ತು ಚೆನ್ನಾಗಡದ್ನೆ. ಸರಿ ಗಮ ಪದ ನಿಸ ಸನಿ ದಪ ಮಗರಿ ಸ ಪಾಡ್ರಪ್ಪಿ ಅಂತ ಹೇಳಿ. ಸರಳಿ ವರ್ಷ ಕೂಡ ಸಂಗೀತ ಹಾಡಾಡ್ದಂಗೆ ಹಾಡಪ್ಪ ಅದನ್ನ. ಅವ್ರಿಗೆ ಅಷ್ಟು ದೊಡ್ಡ ಮಹಾನ್ ಕಲಾವಿದ್ರು ನೋಡ್ಕ ಬಂದ್ಬಿಡ್ತು ಹೇಳಿದ ತಕ್ಷಣ. ಆಮೇಲೆ ಅದು ಇವತ್ತಿಗೂ ಅದು ನೋಡಿ ಅವ್ರು ಹೇಳ್ಕೊಟ್ರದ್ ಹಂಗೆ ತಲೆಯಲ್ಲಿದೆ, ಬರೆಯಕ್ಕಾಗಲ್ಲ. ಅವ್ರ ಫೋಟೋನ ಯಾವಾಗ್ಲೂ ನನ್ನ ಇದ್ರಲ್ಲಿ ಇಟ್ಟಿರ್ತೀನಿ ನಾನು. ನಮ್ಮ ಅಂದ್ರೆ ನಮ್ಮ ವೀಕ್ಷಕರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಥವಾ ನಮ್ಮ ಕರ್ನಾಟಕದ ಜನತೆಗೆ ವಿನೋದ್ ರಾಜ್ ಸರ್ ಇನ್ಕ್ಲೂಡೆಡ್ ಸಂಗೀತನೂ ಕೂಡ ಅರ್ದು ಕುಡ್ದಿರ್ತಕ್ಕಂತವ್ರು ಅಂತ. ಏನ್ ಅರ್ದು ಕುಡಿಯೋದು ಬನ್ನಿ, ಅರ್ದು ಕುಡ್ದವ್ರು ಎಷ್ಟೋ ಜನ ಅವ್ರು ಕುಡ್ದು ಬಿಟ್ಟು ಹೋಗಿ ಎಲ್ಲ ಧೂಳು ಅಲ್ಲಿ ಇಲ್ಲಿ ಒದ್ರಿ ಬಿದ್ದಿದ್ರೆ ಅದ್ ಸ್ವಲ್ಪ ಸ್ವಲ್ಪ ತಗೊಂಡು ಆಹಾ ಎಷ್ಟ್ ಚೆನ್ನಾಗಿದೆ ಅಂತ ಅನುಭವಿಸಿದವ್ರು ಅಷ್ಟು. ಏನು ಗೊತ್ತಿಲ್ಲ ನಮ್ಗೇನು ಗೊತ್ತಾ ನೋಡಿ. ಏನು ಎಲ್ಲಾ ಗೊತ್ತಿದ್ರು ಕೂಡ ಏನು ಗೊತ್ತಿಲ್ಲ ಅನ್ನೋದು ಕೂಡ ಒಂದು ದೊಡ್ಡ ವಿಷಯನೇ ಸರ್.